ಒಂದು ಸೇವೆ ಮಾಡಬೇಕು. ಆದರೆ ಆಗಾಗ ವಿಘ್ನಗಳು ವಿಧೂರಗಳು ಹೆದರಿ ಅಂತ ಅಲ್ಲ, ಕೆಲವು ಸಾಲ ಕೆಲವೊಂದು ಕಾರಣಗಳಿಂದ ಹಿಂದೆ ಸರಿಯಬೇಕಾಗುತ್ತದೆ. ಆನೆ ಇರುವೆಗೆ ಹೆದರುವುದುಂಟಂತೆ. ಮಲಗುವಾಗ ಸೊಂಡಿಲೇನು ಹೊರಗೆ ಚಾಚಿ ಮಲಗುವುದಿಲ್ಲ, ಬಾಯಿಯೊಳಗಿಟ್ಟು ಮಲಗುವುದು ಅಂತ ನಮ್ಮ ಮಾವುತರು ಹೇಳುತ್ತಾರೆ, ನಾನು ನೋಡಿದ್ದೇನೆ. ಯಾಕೆ ಸಣ್ಣ ಇರುವೆಗೆ ಆನೆ ಹೆದರ್ತಾರೆ. ಕೆಲವೊಮ್ಮೆ ಈ ಸಣ್ಣ ಸಣ್ಣ ರೋಗಾಣುಗಳಿಗೂ ಹೆದರಬೇಕಾಗುತ್ತದೆ. ಯಾಕಂದ್ರೆ ನಮ್ಮ ಅರಿವಿಗೆ ಬಾರದೆ ಅದು ತನ್ನ ಕೆಲಸವನ್ನು ಪೂರೈಸಿ ಬಿಡುತ್ತದೆ. ಹಾವಿಗೆ ಹೆದರುವುದು ಯಾಕೆ? ಕೈ ಇಲ್ಲ, ಕಾಲಿಲ್ಲ, ಏನೂ ಇಲ್ಲ, ಒಂದು ಹಗ್ಗದ ಹಾಗೆ ಉಂಟು. ಆದರೂ ಉಳಿದ ಪ್ರಾಣಿಗಳಿಗಿಂತ ಹೆದರಿದ್ದಕ್ಕಿಂತ ಹಾವಿಗೆ ಜನ ಹೆದರುವುದಿಲ್ಲ. ನಮ್ಮ ಅರಿವಿಗೆ ಬಾರದ ಕೆಲವು ಅಪಾಯಗಳು ಉಂಟಾಗುವ ಸಂದರ್ಭದಲ್ಲಿ ಮುಂದಾಲೋಚನೆಯಿಂದ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಮತ್ತೆ ಪಶ್ಚಾತ್ತಾಪ ಪಡುವುದಕ್ಕಿಂತ ಜಾಗೃತೆ ಬಹಳ ಮುಖ್ಯ ಅಲ್ವಾ? ಹೆಮ್ಮರವನ್ನು ಕಡಿದುರುಳಿಸುವವರು ಮೊದಲು ಬುಡಕ್ಕೆ ಕೊಡಲಿ ಹಾಕುವುದಿಲ್ಲ, ಅದರ ಗೆಲ್ಲುಗಳನ್ನು ಕತ್ತರಿಸಿ ಆ ಬಳಿಕವಷ್ಟೇ ಬುಡಕ್ಕೆ ಕೊಳಲಿ ಹಾಕುವುದು. ಯಾಕೆ ಈ ಮಾತು ಅಂದ್ರೆ, ವರ್ತಮಾನದಲ್ಲಿ ಬಲಿಷ್ಠ ಶಕ್ತಿಯಾಗಿ ಬೆರೆಯುತ್ತಿರುವ ಒಬ್ಬ ರಾಕ್ಷಸ ಇದ್ದಾನೆ, ನರಕಾಸುರ ಅಂತ ಅವನ ಹೆಸರು. ಬಹಳಷ್ಟು ಪರಾಕ್ರಮಶಾಲಿ, ಹೊರಬಲ ಬೇರೆ ಇದೆ. ಒಂದೇ ಒಂದು ಹುಚ್ಚು, ಹೋದಲ್ಲಿ ಅರಸನನ್ನು ಸೋಲಿಸಿ ಅಲ್ಲಿ ಹೆಣ್ಮಕ್ಕಳನ್ನು ಎಳೆದು ತರುವುದು. ಎಳೆಯರೋ ಹಳೆಯರೋ ಯೌವನವತಿಯರೋ ಯಾವ ಜಾತಿಯೋ ಗೊತ್ತಿಲ್ಲ, ಅಂತೂ ಹೆಣ್ಣು ಎಂಬ ಜಾತಿ ಆದ್ರೆ ಸಾಕವಾಗಿ. ಆ ಬಳಿಕ ಇಷ್ಟೆಲ್ಲ ಮದುವೆಯಾಗಿ 1,000 ಮಕ್ಕಳನ್ನು ಹುಟ್ಟಿಸಿದ್ರೆ ಈ ದೇಶದ ಗತಿ ಏನು? ಒಂದು 10 ವರ್ಷ ಕಳೆದ್ರೆ ತಿನ್ನುವುದಕ್ಕೆ ಅನ್ನ ಬಿಡಿ, ಕುಡಿಯುವುದಕ್ಕೆ ನೀರಿದ್ದೀತ. ಆದ್ದರಿಂದ ಒಬ್ಬ ಸಾಮಾಜಿಕನಾದವನಿಗೆ ಈ ಸಂದರ್ಭದಲ್ಲಿ ಬಹಳ ಹೊಣೆಗಾರಿಕೆ ಇದೆ. ತನ್ನ ಸಮಾಜದ ರಕ್ಷಣೆಯನ್ನು ಅವನು ಮಾಡಬೇಕು. ಸಮಾಜ ಅಂದ್ರೆ ಪ್ರಾಣಿ ಸಮೂಹ, ಸಮಾಜ ಅಂದ್ರೆ ಮನುಷ್ಯ ಸಮೂಹ. ಸಮಾಜಕ್ಕೂ ಇರುವ ವ್ಯತ್ಯಾಸ ಅದು. ಪ್ರಾಣಿಗಳು ವಿವೇಕಿಗಳಾಗಿರುವುದಿಲ್ಲ, ಮನುಷ್ಯ ವಿವೇಕಿ ಆಗಿರಬೇಕು. ಯಾವುದು ಹಿತ, ಯಾವುದು ಅಹಿತ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಯಾವುದು ಸರಿ, ಯಾವುದು ತಪ್ಪು ಎಂಬುದನ್ನು ತಿಳಿಯುವ ಸಾಮರ್ಥ್ಯ ಬರುವುದೇ ವಿವೇಕದಿಂದ. ಅಂತಹ ವಿವೇಕಿಯಾದಂತಹ ಮನುಷ್ಯ ಸಮಾಜದ ಅಪಸವ್ಯಗಳನ್ನು ಕಾಡುತ್ತಾ ಮೂಕ ಪ್ರೇಕ್ಷಕನಾದರೆ ಈ ಸಮಾಜವನ್ನು ಕಾಯುವವರಾರು? ಪ್ರಶ್ನಿಸಬೇಕು ಎಂಬವರಿಗೆ ಸ್ವರ ಇಲ್ಲ, ಸ್ವರ ಇದ್ದವರು ಪ್ರಶ್ನಿಸುವುದಿಲ್ಲ. ಇಂತಹ ಸಂದಿಗ್ಧವಾದಂತಹ ಸಂಕೀರ್ಣವಾದಂತಹ ಕಾಲಘಟ್ಟದಲ್ಲಿ ದೌಷ್ಟ್ಯದ ವಿರುದ್ಧ ಆಯುಧವನ್ನು ಎತ್ತಿದವನು ನಾನು. ಯಾವುದೇ ದಾಕ್ಷಿಣ್ಯಕ್ಕೆ ಒಳಗಾಗಲಿಲ್ಲ. ನನ್ನ ಮಾವ ದುಷ್ಟ ಅಂತ ತಿಳಿದಾಗ ಅವನ ವಧೆಯನ್ನು ಮಾಡಿದ್ದೇನೆ. ಯಾಕೆ? ಧರ್ಮ ರಕ್ಷಣೆಯನ್ನು ಮಾಡುವವನು ಯಾವತ್ತೂ ರಕ್ತಾನುಬಂಧದ ಕಡೆಗೆ ಒಲವು ತೋರಿಸಬಾರದು. ಕೇವಲ ಧರ್ಮಾನುಬಂಧವೇ ಅವನಿಗೆ ಲಕ್ಷ್ಯವಾಗಿರಬೇಕು. ದೇಹಾನುಬಂಧದ ಕಡೆ ಲಕ್ಷ್ಯ ತೋರಿಸಿದ್ರೆ ಏನಾಗ್ತದೆ? ಇಂತಹ ಪ್ರಸಂಗ ಬಂದಾಗ ಅವನು ನನ್ನ ಮಾವ, ಇವನು ನನ್ನ ಭಾವ, ಅವನು ನನ್ನ ಅಣ್ಣ, ಇವನು ನನ್ನ ತಮ್ಮ, ಈ ಸಂಬಂಧದ ಸಂಕೋಲೆಗಳಲ್ಲಿ ಬಿಗಿದುಕೊಂಡರೆ ಯಾವ ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೂ ಸಾಧ್ಯವಿಲ್ಲ. ಆದ್ದರಿಂದಲೇ ನಾನು
ದೌಷ್ಟ್ಯದ ವಿರುದ್ಧ ಆಯುಧವನ್ನು ಎತ್ತಿ ಯಾವುದೇ ಅನುಬಂಧದ ದಾಕ್ಷಿಣ್ಯಕ್ಕೆ ಒಳಗಾಗದೆ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದೇನೆ. ಒಂದು ಗಾದೆ ಉಂಟಲ್ಲ, ಸುಟ್ಟ ಬೀಜ ಮತ್ತಷ್ಟು ಮೊಳಕೆ ಬರ್ತದೆ ಅಂತ. ಅದೊಂದು ಗಿಡ ಉಂಟು ನೋಡಿ, ಊರ್ಹಾಳು ಗಿಡ ಉಂಟು. ಅದು ಬರುವುದೇ ದೇಶದ ಬಗ್ಗೆ ಕಮ್ಮಿ ನಿಷ್ಠೆ ಇದ್ದರೆ ಮಾತ್ರ. ಅದೊಂದು ಬೆಳೆದು ಬಿಟ್ಟರೆ ಅದನ್ನು ನಾಶ ಮಾಡಿಸಿಕೊಳ್ಳುವುದು ಬಹಳ ಕಷ್ಟ. ಎಷ್ಟು ಕಿತ್ರು ಮತ್ತೆ ಮತ್ತೆ ಅದು ಮೊಳೆಯುತ್ತಾ ಇರ್ತದೆ. ಆದ್ದರಿಂದ ಹೆಮ್ಮರವನ್ನು ಕಡಿಯುವಾಗ ಗೆಲ್ಲುಗಳನ್ನು ಕತ್ತರಿಸುವಂತೆ ಅವನು ಇವನು ಬೇಡ, ಅದೆಷ್ಟೋ ರಾಕ್ಷಸರ ಸಂಹಾರವನ್ನು ಮಾಡಿದ್ದೇನೆ, ನರಕವಧೆಯನ್ನು ಮಾಡುವುದಕ್ಕೆ ಕಾಲ ಕಾಯುತ್ತಾ ಇದ್ದೇನೆ. ಅದೇ ನನ್ನ ಸೇವೆ ಅಂತ ನಾನು ಆಗಲೇ ಹೇಳಿದ್ದು ಲೋಕಕ್ಕೆ. ದೇವೇಂದ್ರ ಬಂದು ಹೇಳಿದನಲ್ಲ, ನರಕಾಸುರ ಸ್ವರ್ಗವನ್ನು ನರಕ ಮಾಡಿದ್ದಾನೆ, ಅದಿತಿ ದೇವಿಯ ಕರ್ಣಕುಂಡಲ, ಕುಬೇರನ ಮಣಿಶೈಲ, ವರುಣನ ವರುಣಪಾಶ ಇತ್ಯಾದಿಗಳನ್ನು ಕಿತ್ತೊಗೆದಿದ್ದಾನೆ. ಅಂದ್ರೆ ಲೋಕ ವ್ಯವಸ್ಥೆಯನ್ನು ಅವನು ಹಾಳು ಮಾಡಿದ್ದಾನೆ. ಸ್ವರ್ಗದ ಹಾಗೆ ಇರಬೇಕು. ಈ ರಾಕ್ಷಸ ಹೋಗಿ ಒಂದು ವ್ಯವಸ್ಥೆಯನ್ನು ಪ್ರಶ್ನಿಸುವುದಿದ್ರೆ ಆಗ ನಾವಲ್ಲಿ ಪ್ರವೇಶ ಮಾಡುತ್ತೇವೆ. ವ್ಯವಸ್ಥೆಯನ್ನು ಮಾಡಿದ್ದು ಯಾರು? ಮನೀಷಿಗಳು, ತ್ರಿಕಾಲಜ್ಞಾನಿಗಳು. ಅದನ್ನು ಅವರು ಸರಳವಾಗಿ ಧರ್ಮ ಅಂತ ಹೇಳಿದರು. ಎಲ್ಲರಿಗೂ ಎಲ್ಲೋ ಒಂದೊಂದು ಧರ್ಮ ಇದೆ. ಆ ಧರ್ಮವನ್ನು ಎಲ್ಲರೂ ಪಾಲಿಸಬೇಕಾಗುತ್ತದೆ. ಸ್ವರ್ಗಕ್ಕೆ ಹೋದ ಅಂತಂದ್ರೆ ಇದ್ದಂತಹ ಒಂದು ವ್ಯವಸ್ಥೆಯನ್ನು ಕಾಯುವ ತಾಳ್ಮೆ ಇಲ್ಲ ಅವನಿಗೆ. ಹಾಗಿದ್ರೆ ಅವನ ಒಲೆ ಆಗಲೇಬೇಕು ಅಂತ ಯೋಚನೆ ಮಾಡಿ ಒಂದು ಮಾನಸಿಕ ಸಿದ್ಧತೆಯಲ್ಲಿರುವಾಗ ದೇವೇಂದ್ರ ಬಂದು ಹೇಳಿದ ಮಾತು, ಸ್ವರ್ಗಕ್ಕೆ ಹೋಗಲೇಬೇಕಾಗಿದೆ. ನರಕಾಸುರನ ಸಾವಿನ ರಹಸ್ಯ ನನಗೆ ಚೆನ್ನಾಗಿ ಗೊತ್ತಿದೆ. ವರ ಪಡ್ಕೊಂಡಿದ್ದಾನೆ ಅವನು. ಅಪ್ಪ ಅಮ್ಮ ಮುಂದೆ ನಿಂತು ಬಂದಾಗ ಮಾತ್ರ ನನ್ನ ಪಾಲಿಗೆ ಮರಣ ಬರಲಿ ಅಂತ. ಯಾಕೆಂದ್ರೆ ತಾಯಿ ತಂದೆಯರಿಂದ ತೆಕ್ತನಾದಂತಹ ಮಗ ಆ ನರಕಾಸುರ. ಆದ್ದರಿಂದಲೇ ಅವನು ರಾಕ್ಷಸಿ ಪ್ರವೃತ್ತಿಯನ್ನು ಬೆಳೆಸಿಕೊಂಡ ಅಂತ ಹೇಳ್ತಾರಪ್ಪ ಮನಃಶಾಸ್ತ್ರಜ್ಞರು. ಏನೇ ಇರಲಿ ನಮಗೆ ಬೇಕಾಗಿರುವುದು ಧರ್ಮ ಸಂರಕ್ಷಣೆ. ಅಪ್ಪ ಅಮ್ಮನನ್ನು ಕಂಡಾಗಲಾದರೂ ಅವನ ಮನ ಪರಿವರ್ತನೆ ಆದರೆ ನಮಗೇನಾಗಬೇಕು? ಕೊಲ್ಲುವುದೇ ನಮ್ಮ ಉದ್ದೇಶವಾ? ನಮ್ಮ ಉದ್ದೇಶ ಧರ್ಮ ಸಂರಕ್ಷಣೆ. ಎಲ್ಲರೂ ಚೆನ್ನಾಗಿದ್ದರೆ ನ್ಯಾವ್ಯಾಕೆ ಇಂತಹ ಉಪದ್ವ್ಯಾಪಗಳಲ್ಲಿ ಕಾಲಹರಣ ಮಾಡಬೇಕು? ಆದ್ದರಿಂದ ನನ್ನ ಒಟ್ಟಿಗೆ ಒಬ್ಬಳು ಬರಬೇಕು. ಬೇರೆ ಯಾರು ಅಲ್ಲಪ್ಪ, ನನ್ನ ಹೆಂಡತಿ ಭಾಮ. ಅವಳೇ ತಾನೇ ಭೂದೇವಿ, ಅವಳೇ ತಾನೇ ಸತ್ಯಭಾಮೆಯಾಗಿ ಹುಟ್ಟಿಕೊಂಡದ್ದು. ಆದ್ದರಿಂದ ಆಕೆಯ ಅಸ್ತಿತ್ವ ವಿನಃ ನನ್ನ ವಿಜಯ ಖಂಡಿತ ಆಗುವುದಿಲ್ಲ. ಮತ್ತೆ ಗಂಡು ಯಾವತ್ತೂ ಪರಿಪೂರ್ಣನಾಗುವುದು ಹೆಂಡತಿಯಿಂದಲೇ ತಾನೆ. ಬ್ರಹ್ಮ ವೇದಗಳನ್ನೇ ಸೃಷ್ಟಿಸಿದವನಂತೆ ಅವನ ಪತ್ನಿ ತಾನೇ ವಿದ್ಯಾದಿ ದೇವತೆ. ಮತ್ತೆ ಬ್ರಹ್ಮ ಅಲ್ವಾ? ನಾರಾಯಣ ಪುರುಷೋತ್ತಮ. ಹೃದಯದಲ್ಲಿ ಲಕ್ಷ್ಮೀ ಇರುವುದರಿಲ್ಲ. ಯಾರಿಗೆ ಹೃದಯ ಶ್ರೀಮಂತಿಕೆ ಉಂಟೋ ಅವನೇ ಪುರುಷೋತ್ತಮ ಎಂಬ ತತ್ವವನ್ನು ಅವನು ಸಾರುತ್ತಾನೆ. ಪರಾಕ್ರಮಕ್ಕೆ ಪ್ರತೀಕ ಪರಶಿವ. ಅವನ ಒತ್ತಿನಲ್ಲಿ ಶಕ್ತಿ ದೇವತೆಯಾಗಿ ಪಾರ್ವತಿ ಇಲ್ಲದೆ ಹೋದ್ರೆ ಅವನಿಗೆ ಎಲ್ಲಿದೆ ಶಕ್ತಿ? ಆದ್ದರಿಂದ ಗಂಡ ಹೆಂಡತಿ, ಅವನಿಗೆ ಅಪ್ಪ ಅಮ್ಮ ಜೊತೆಯಾಗಿ ಆದರೆ ಈ ಮಹತ್ ಕಾರ್ಯದಲ್ಲಿ ಯಶಸ್ಸು ಉಂಟಾಗುವುದಕ್ಕೆ ಸಾಧ್ಯ. ಆದ್ದರಿಂದ ಅವಳಿಗೆ ಕೇಳುವ ಹಾಗೆ ಗರುಡನನ್ನು ಕರೆದರೆ ಅವಳ ಪ್ರವೇಶ ಆಗ್ತದಲ್ವಾ? ಪ್ರವೇಶ ಆಗಿ ಎಷ್ಟು ಕುಣಿತಾಳೆ ಅಂತ ನೋಡ್ಬೇಕು ಈ ಸಲ. ಏ ಗರುಡ, ನೀನ್ ಯಾಕೆ ಸಾಕು ಮಾರಾಯ್ತು, ನನಗೆ ಪುರುಸೋತಿಲ್ಲ, ಬಹಳ ಅವಸರದಲ್ಲಿ. ಎಲ್ಲಿಗೆ ಗಮನ ನಿಲ್ಲು ನಿಲ್ಲ
ಅದು ಅಪಶಕುನ ಅಂತ. ಈಗ ಮನೆಗೆ ಹೊರಮೆಯಿಂದ ಹೊರಡುವಾಗ ಬೆಕ್ಕು ಅಡ್ಡ ಬಂದ್ರೆ ಹೇಗೆ ಅಪಶಕುನ, ಅದೊಂದು ಪರಂಪರೆಯಿಂದ ಬಂದದ್ದು. ಬಿಡುವುದು ಯಾಕೆ ಸ್ವಾಮಿ? ಮನೆ ಬೆಕ್ಕು ಬಂದ್ರೆ ಅದು ಅಪಶಕುನ ಆಗುವುದಿಲ್ಲ. ಆದ್ರೆ ಹೆಚ್ಚಾಗಿ ಒಂದು ಮನೆಯಲ್ಲಿ ಒಂದೇ ಬೆಕ್ಕು ಇರ್ತದೆ. ಈ ಮನೆಯಲ್ಲಿ ಎಷ್ಟು ಬೆಕ್ಕುಗಳು ಉಂಟು. ಒಂದೊಂದು ಬೆಕ್ಕಿನ ಹತ್ರ ಮಾತಾಡಿ ಹೋಗುವಾಗ ಹೊತ್ತೆಷ್ಟಾಗಿತ್ತು. ಈಗ ಬೇಗ ಮುಗಿಬೇಕೋ ಬೇಡ ಪ್ರಸಂಗ. ಆ ಬೆಕ್ಕುಗಳಿಗೆ ನಿಮ್ಮ ಮೇಲೆ ಒಂಚೂರು ಪ್ರೀತಿ ಇಲ್ಲ ಸ್ವಾಮಿ. ಅಯ್ಯಯ್ಯೋ, ನಾನು ನೋಡಿ ಇದೆಂತದು ಪೂರ್ವಪಕ್ಷವೋ ಸಿದ್ಧಾಂತವೋ ಅದೆಲ್ಲ ನನಗೆ ತಿಳಿದಿಲ್ಲ ಸ್ವಾಮಿ. ನಾನು ಮಾತ್ರ ಬಹಳ ಕಾಳಜಿಯಿಂದ ನಿಮ್ಮಲ್ಲಿ ಪ್ರಶ್ನಿಸುತ್ತಾ ಇದ್ದೇನೆ. ಕಾಳಜಿಯಿಂದ? ಎಲ್ಲಿಗೆ ಗಮನ, ಯಾರೊಡನೆ ಕದನ, ಏಣಿ ಹದನ, ಓ ಅರವಿಂದ ನಯನ ಸುಂದರ ವದನ. ಬಹುಶಃ ಸುಂದರ ನಿನ್ನ ತಲೆಗೆ ಕೈ ಇಟ್ಟಿದ್ದಾನ. ಇಲ್ಲ, ಬಹಳ ತ್ರಾಸವಿಲ್ಲದೆ ಪ್ರಾಸ ಮಾತಾಡ್ತೀನಿ. ನಿಮ್ಮ ಹೆಂಡತಿ ಅಲ್ವಾ ಸ್ವಾಮಿ? ಹಾಗೆ. ಹಾಗಾಗಿ ಕೇಳುತ್ತಾ ಇದ್ದೇನೆ, ಯುದ್ಧ ಪೋಷಾಕುಗಳನ್ನು ಧರಿಸಿ ಸಮರ ಸಿದ್ಧತೆಯಿಂದ ಹೊರಟಿದ್ದೀರಿ. ಹಾಗಾಗಿ ಎಲ್ಲಿಗೆ ಹೋಗುತ್ತಾ ಇದ್ದೀರಿ? ಹೋಗುವಲ್ಲಿಗೆ ನಾನು ಬರ್ತೇನೆ. ಓ ವಾರಿ ಜಾನನೇ,
ತಾವರೆ, ಇನ್ನೊಂದು ನೈದಿದೆ. ನೀರಿನಲ್ಲಿ ಹುಟ್ಟುವ ಕಾರಣ ಅದಕ್ಕೆ ಆ ಹೆಸರು. ತಾವರೆ ಅರಳುವುದು ಬೆಳಕಿನ ದರ್ಶನವಾದಾಗ, ನೈದಲೆ ಅರಳುವುದು ರಾತ್ರಿ. ರಾತ್ರಿ ಹಗಲುಗಳಲ್ಲಿ ಸಂತೋಷವನ್ನು ಹೊಂದಿ ಮುಖದಲ್ಲಿ ಪ್ರಸನ್ನತೆ ನಿನ್ನಲ್ಲಿ ಇರುವುದರಿಂದ. ಯಾಕಂದ್ರೆ ನನ್ನ ಬಗ್ಗೆ ಅಷ್ಟು ಆಗ ನೀನು ಶಬ್ದ ಪ್ರಯೋಗ ಮಾಡಿದಿ ನೋಡು, ಕಾಳಜಿ ಅಲ್ವಾ? ಗಂಡನ ಮೇಲೆ ನಿಜವಾದ ಹದಿಬದೆಗೆ ಇಂತಹ ಪ್ರೀತಿ ಇರುತ್ತದೆ. ಗಂಡನ ಸಂತೋಷದಲ್ಲೇ ತನ್ನ ಸರ್ವಸ್ವವನ್ನು ಆಕೆ ಅನುಭವಿಸುವುದು. ಗಂಡನಿಗೆ ಪ್ರಪಂಚವೇ ವ್ಯವಹಾರ ಕ್ಷೇತ್ರವಾದರೆ ಹೆಂಡತಿಗೆ ಗಂಡನ ಸಂತೋಷವೇ ಪ್ರಪಂಚ, ಅಲ್ಲವೇ? ಈ ಕಾರಣದಿಂದ ಬಹಳ ಎಚ್ಚರಿಕೆಯಿಂದ ಸುದ್ದಿ ತಿಳಿದ ತಕ್ಷಣ ಅಥವಾ ಸುದ್ದಿ ಕಿವಿಗೆ ಬಿದ್ದ ತಕ್ಷಣ ಓಡೋಡಿಕೊಂಡು ಬಂದು ನನ್ನನ್ನು ತಡೆದೆ. ಹೌದು. ಈಗ ಒಂದು ಪ್ರಶ್ನೆ ಸಹ ಕೇಳಿದ್ದೇನೆ, ಉತ್ತರ ಕೊಡಬೇಕಲ್ವಾ? ಆ ದೇವೇಂದ್ರ ಬಂದದ್ದು ನೋಡಿದ್ಯಾ? ನಮ್ಮ ಸಂಭಾಷಣೆ ಕೇಳಿದ್ಯಾ? ಇಲ್ಲ, ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಮಂತ್ರಾಲೋಚನೆ, ಎಲ್ಲರ ಮುಂದೆ ಅದನ್ನೆಲ್ಲ ಹೇಳಲಿಕ್ಕಿಲ್ಲ, ಅಲ್ವಾ? ರಾಜಕೀಯದ ಅಥವಾ ರಾಜಕಾರಣದ ಕೆಲವು ಗುಟ್ಟುಗಳನ್ನು ಹಾಗೆಲ್ಲ ಪ್ರಚಾರ ಪಡಿಸುವಂತಿಲ್ಲ. ಪಡಿಸಿದ್ರೆ ಏನಾಗ್ತದೆ? ಇನ್ನೊಂದು ಬೇಡದ ವ್ಯವಹಾರ ಆಚೆ ಕಡೆಯಿಂದ ಸಿದ್ಧವಾಗಿರುತ್ತದೆ. ಆದ್ದರಿಂದ ಪೆಟ್ಟು ಬಿದ್ದ ಮೇಲೆಯೇ ಹೊಡೆದಿದ್ದೇನೆ ಅಂತ ಗೊತ್ತಾಗಬೇಕು. ರಾಜಕೀಯ ಮುತ್ಸದ್ದಿಗಳು ಇದನ್ನು ಮಾಡುತ್ತಾರೆ. ಏನೂ ಗೊತ್ತಿಲ್ಲದವರು ನಾವು ಹಾಗೆ ಮಾಡಿದ್ದೇವೆ ಹೀಗೆ ಮಾಡ್ತೇವೆ ಅಂತ ಪ್ರಚಾರ ಮಾತ್ರ ಮಾಡ್ತಾರೆ. ವಾಮಾದೇವಿ ಸ್ವಾಮಿ, ಆ ದೇವೇಂದ್ರ ಬಹಳ ಸಂಕಷ್ಟಕ್ಕೆ ಸಿಲುಕಿ ಬಂದವನು. ಏನು ಸಂಕಷ್ಟ? ಸ್ವರ್ಗಕ್ಕೆ ರಾಕ್ಷಸರ ದಾಳಿಯಾಗಿದೆ. ನರಕಾಸುರ ಎಂದು ಅವನ ಹೆಸರು. ಸ್ವರ್ಗವನ್ನೇ ಅವನು ನರಕ ಮಾಡಿದ್ದಾನೆ. ಆಳ್ವಿಕೆಯನ್ನು ಅಲ್ಲಿ ಸ್ಥಾಪಿಸಿದ್ದಾನೆ. ಅಲ್ಲಿ ಎಲ್ಲ ಅಲ್ಲಿಯ ಸುವಸ್ತುಗಳನ್ನೆಲ್ಲ ಎತ್ತಿಕೊಂಡು ಹೋಗಿದ್ದಾನೆ. ಆದ್ದರಿಂದ ಅವನ ನಿಗ್ರಹವಾಗಬೇಕು. ಆ ವಸ್ತುಗಳು ಯಾರ ಕೈಯಲ್ಲಿ ಇತ್ತೋ ಅವರಿಗೆ ಮರಳಿಸಬೇಕು. ಸ್ವರ್ಗದಲ್ಲಿ ದೇವತೆಗಳಿರಬೇಕು, ಭೂಲೋಕದಲ್ಲಿ ಮನುಷ್ಯರು ಇರಬೇಕು, ಇತ್ಯಾದಿ ಅನೇಕ ಭೂತಗಳು. ರಾಕ್ಷಸರು ಪಾತಾಳದಲ್ಲಿರಬೇಕು. ಅವರು ಸ್ವರ್ಗಕ್ಕೆ ಹೋದರೆ ಹೇಗೆ, ಅಲ್ವಾ? ಹರಿಯುವುದು ನೀರಿನ ಧರ್ಮ, ಬೀಸುವುದು ಗಾಳಿಯ ಧರ್ಮ. ಪ್ರಯತ್ನದಿಂದ ಅದನ್ನು ಹಿಂದೆ ಮುಂದೆ ಮಾಡಬಹುದು. ಹರಿಯುವ ನೀರನ್ನು ಮೇಲ್ಮುಖವಾಗಿ ಹಾರಿಸಬಹುದು, ಬೀಸುವ ಗಾಳಿಯನ್ನು ಒಂದೆಡೆ ನಿಲ್ಲಿಸಬಹುದು. ಆದರೆ ಎಷ್ಟು ಸಮಯ? ಅದಕ್ಕೊಂದು ಅವಧಿ ಅಂತ ಇರ್ತದೆ, ಅಲ್ವಾ? ಹೀಗೆ ಈ ರಾಕ್ಷಸರು ವರಬಲದಿಂದ ದೇಹ ಬಲದಿಂದ ತಮಗೆ ತೋಚಿದ್ದನ್ನು ಮಾಡುವುದಕ್ಕೆ ಹೊರಟಿದ್ದಾರೆ. ಸ್ವರ್ಗಕ್ಕೆ.
ನಿನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗ್ಬಾರ್ದು ಅಂತ ಅದಕ್ಕೆ ಹೇಳು. ಏನು? ಬೇರೆ ಬೇರೆ ಊರಿಗೆ ಬಂದು ಬೇರೆ ಬೇರೆ ಭಾಷೆ ಕಲಿಯುತ್ತೀವಿ, ಅದನ್ನು ಇಲ್ಲಿ. ಅದು ಒಳ್ಳೆಯದೇ ಸ್ವಾಮಿ. ಹೌದಾ? ಹೌದು. ಯಾಕೆಂದ್ರೆ ನೀವು ಸಜ್ಜಿಗೆ ಅವಲಕ್ಕಿಯೇ ಹೆಚ್ಚು ಮಾಡುವುದಲ್ಲ, ಹೆಚ್ಚು ಅವಸರ ಇದ್ರೆ. ಸ್ವಾಮಿ, ಈಗ ನೀವು ಸ್ವರ್ಗಕ್ಕೆ ಹೊರಟಿದ್ದೀರಿ. ವಿಷಯ ತಿಳಿದು ಬಲು ಸಂತೋಷವಾಯಿತು. ನಾನು ನಿಮ್ಮೊಂದಿಗೆ ಬರ್ತೇನೆ. ಬನ್ನಿ ಹೋಗುವ. ಸ್ವರ್ಗಕ್ಕೆ. ಯಾಕೆ? ನೀವು ಯಾಕೆ ಹೋಗುವುದು? ನಾನು ರಾಕ್ಷಸರಲ್ಲಿ ಯುದ್ಧಕ್ಕೆ ಆಗಲೇ ಹೇಳಿದ್ದೇನೆ. ನಾನು ಸಹ ಅದಕ್ಕೆ. ಎಂತದಕ್ಕೆ? ಯುದ್ಧಕ್ಕೆ. ಯುದ್ಧ ಅಂದ್ರೆ ಏನು ಅಂತ ಗ್ರಹಿಸಿದ್ದೀನಿ. ಏನು? ಅದು ಸಮರಾಂಗಣವೇ. ಸಮರಾಂಗಣವಾದರೆ ಏನಾಯಿತು ಸ್ವಾಮಿ? ಸಮರಾಂಗಣ ಬೆನೆ ಸುಮಬಲವೆಂದೆಯ, ಸುಮವನ ಎಂದೆಯ, ಸುಮವನವೆಂದೆಯ. ಅಲ್ಲಿ ಹಂಸಗಳ ಚೇತೋಹಾರಿ ನಡೆ ಗೋಚರಿಸುವುದಿಲ್ಲ. ವೀರ ಯೋಧರೇ ಅಲ್ಲಿಂದ ಇಲ್ಲಿಗೆ ಆಯುಧಗಳನ್ನು ಬೀಸಿ ಅಬ್ಬರಿಸುತ್ತಾ ಬೊಬ್ಬಿರಿಸುತ್ತಾ ವೀರಾವೇಶದಿಂದ ಮುನ್ನುಗ್ಗುತ್ತಿರುತ್ತಾರೆ. ಅಲ್ಲಿ ಕೋಗಿಲೆಯ ಕಂಠ ಕೇಳಿಸುವುದಿಲ್ಲವೇ? ಅಲ್ಲಿ ಕೇಳುವುದು ಆಯುಧಗಳ ಜಳತ್ಕಾರ, ಅಲ್ಲಿ ಕೇಳುವುದು ವೀರರ ಅಬ್ಬರ. ಅಲ್ಲಿ ತಂಗಾಳಿ ಬೀಸುವುದಿಲ್ಲ, ಅಲ್ಲಿ ಬೀಸಿ ಬರುವುದು ಬಾಣಗಳು ಮಾತ್ರ ಅಲ್ವಾ? ಆಯ್ತು. ಆದ್ದರಿಂದ ಬೆಳದಿಂಗಳ ರಾತ್ರಿಯೂ ಅಲ್ಲದ, ಹೂದೋಟವೂ ಅಲ್ಲದ ಅಂತಹ ಕರ್ಕಶವಾದ ರಣಭೂಮಿಗೆ ನಿನ್ನನ್ನು, ಕೋಮಲೆಯಾದಂತಹ ನಿನ್ನನ್ನು ನಾನು ಕರೆದುಕೊಂಡು ಹೋಗುವುದಿಲ್ಲ. ಹೋಗ್ಬೇಕಿದ್ರೆ ಒಂದು ಧೈರ್ಯ ಬೇಕೋ ಬೇಡೋ? ನನ್ನನ್ನೇ ರಕ್ಷಿಸುವುದಕ್ಕೆ ನನಗೆ ಆಗುವುದಿಲ್ಲ. ಇನ್ನು ಹೆಂಡತಿಯನ್ನು ಕಟ್ಟಿಕೊಂಡು ಹೋಗಿ ಅಲ್ಲಿ ರಾಕ್ಷಸನ ಕೈಗೇನಾದ್ರೂ ಸಿಕ್ಕಿದ್ರೆ ಮತ್ತೆ ಒಂದುಂಟು, ಅವ ಯಾವ ಹೆಣ್ಣುಗಳನ್ನು ಬಿಡುವುದಿಲ್ಲಂತೆ. ನಿನ್ನನ್ನು ಕರ್ಕೊಂಡು ಹೋದ್ರೆ ಹೆಂಡತಿಗೆ ಸಂತೋಷವಾಗಲಿಂತ ಅವನ ಎದುರು ನಿಂತರೆ ನನಗೇ ಹೆಂಡತಿ ಇಲ್ಲ ಅಂತ ಆದ್ರೆ ನಾನು ಏನ್ ಮಾಡ್ಲಿ ಹೇಳು? ಅಲ್ಲ ಸ್ವಾಮಿ, ನೀವು ಸಮರಾಂಗಣದ ವಿವರಣೆಯನ್ನು ನೀಡುತ್ತಾ ಇದ್ದೀರಿ, ನನಗೆ ಗೊತ್ತಿಲ್ಲ ಅಂತ ಹೇಳುದ ನೀವು? ನಾನು ಶಾಸ್ತ್ರ ರಮಣಿ. ರಾಕ್ಷಸನ ಮುಂದೆ ಹೋಗಿ, ಹೇ ರಾಕ್ಷಸ, ನಾನು ಕ್ಷತ್ರಿಯಾಣಿ, ನನ್ನ ಕೈಯಲ್ಲಿ ಬಿಲ್ಲುಂಟು, ಈಗೋ ಬಾಣ ಉಂಟು, ಈಗೋ ಕತ್ತಿ ಉಂಟು ಅಂತ ಹೇಳಿದ್ರೆ ಅವ ಹೆದರಿ ಓಡ್ತಾನೆ. ನಿನ್ನನ್ನು ಕಿವಿ ಹಿಡಿದು ಅವನ ರಥಕ್ಕೆ ಎಸೆದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅವ. ಸ್ವಾಮಿ, ಆವತ್ತು ಸಮಂತಕ ರತ್ನ ಮರೆದು ಹೋಗಿರುವಾಗ ನಾನು ನನ್ನ ತಂದೆಯಲ್ಲಿ ಹೇಳಿದ್ದೆ, ಹೋಗಿ ತೆಗೆದುಕೊಂಡು ಬರ್ತೇನೆ ಅಂತ. ಅವರೇ ನನ್ನನ್ನು ಕಳುಹಿಸಲಿಲ್ಲ.
ಇಲ್ಲ ಸ್ವಾಮಿ. ನೀನು ಹಾ ಸಮಂತವರ್ಗ ರತ್ನಕ್ಕೆ ಹ್ಮ್ ಮತ್ತೆ ನಿನ್ನನ್ನು ಯಾರು ಕಳಿಸಿಕೊಡ್ಲಿಕ್ಕಿಲ್ಲ ಹಾ ಅಂದ್ರೆ ನಿನ್ನಿಂದ ಏನೂ ಆಗ್ಲಿಕ್ಕಿಲ್ಲ ಅಂತ ಗೊತ್ತುಂಟು, ಬರೇ ಬಾಯಿ ಬಡಾಯಿ. ತಂದೆ ಅಂತೂ ಬಿಡಲಿಲ್ಲ. ಹ್ಮ್. ಈಗ ಹ್ಮ್. ನೀವಾದ್ರೂ ನನ್ನನ್ನು ಕರೆದುಕೊಂಡು ಹೋಗಿ ಸ್ವಾಮಿ. ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ಹ್ಮ್. ಪ್ರತಿಭೆ ಎಂಬುದು ಅಂದ್ರೆ ಇರುತ್ತದೆ. ಅಪ್ಪ ಕರ್ಕೊಂಡು ಹೋಗ್ಲಿಲ್ಲ, ಹ್ಮ್. ನಾನು ಅಪ್ಪನಿಗೆ ಒಬ್ಳೇ ಮಗಳು ಇದ್ದದ್ದು, ಹ್ಮ್. ನೀವು ಕರ್ಕೊಂಡು ಹೋಗಿ ನಿಮ್ಗೆ ಹೆಂಡತಿಯರು ತುಂಬಾ ಇದ್ದಾರೆ ಅಂತ ಅರ್ಥವಾದದ್ದು. ಅಪ್ಪ ಹಾಗಲ್ಲ ಮಾಡೋದನ್ನು ನಾನು ಸ್ವಾಮಿ. ಯಾಕೆ ಮಾಡಬೇಕು ಹೇಳು? ಅಪ್ಪ ಅಂತೂ ನನ್ನ ಪ್ರತಿಭೆಗೆ ಅವಕಾಶ ನೀಡಲಿಲ್ಲ. ಹ್ಮ್. ಈಗ ನಿಮ್ಮ ಕೈ ಹಿಡಿದ ಮೇಲೆ ಆದ್ರೂ ಹ್ಮ್. ನಾನು ಯುದ್ಧ ಮಾಡುವಂತಹ ಅವಕಾಶ ನನಗೆ ಸಿಗಬಹುದಲ್ಲ ಸ್ವಾಮಿ. ಆ ಆಸೆ ನನಗೆ. ಹೋಗಿ, ಕರೆದುಕೊಂಡು ಹೋಗಿ. ಅಲ್ಲ, ಹ್ಮ್. ನಿನ್ನನ್ನು ರಕ್ಷಣೆಯಂತೂ ನಾನು ಮಾಡುವುದಿಲ್ಲ. ಹಾ ಆಮೇಲೆ ಹಾ ನೀನು ಬರುವುದಿಲ್ಲ ಅಂತ ಹೇಳುವುದೂ ಇಲ್ಲ. ಹ್ಮ್. ಈಗ ಇಷ್ಟು ಅಗತ್ಯ ಏನು ನಿನಗೆ ಸ್ವರ್ಗಕ್ಕೆ ಹೋಗುವುದು? ನೆನಪಿಸಿಕೊಳ್ಳಿ ಸ್ವಾಮಿ. ಏನು? ಪಾರಿಜಾತ ಪ್ರಕರಣ. ಪಾರಿಜಾತ ವೃಕ್ಷವಲ್ಲ ನೋಡ್ಪತವಕವು ಧರ್ಮಪಾಲಕ. ಯಾವುದು ಆಡುವುದಕ್ಕೆ ಸತ್ಯವೋ ಅದು ಆಚರಿಸುವುದಕ್ಕೆ ಧರ್ಮ, ಆರಾಧಿಸುವುದಕ್ಕೆ ದೇವರು. ಆದ್ದರಿಂದ ಸತ್ಯವನ್ನು ಬಿಡುವುದಿಲ್ಲ ಸ್ವಾಮಿ. ಸತ್ಯ ಹರಿಶ್ಚಂದ್ರ ಸತ್ಯವನ್ನು ಪಾಲಿಸುವುದಕ್ಕೆ ಏನೆಲ್ಲ ಮಾಡಿದ. ತನ್ನ ಸ್ವಂತ ರಾಜ್ಯವನ್ನೇ ಅಡವಿಟ್ಟ. ಶಿಬಿ ಚಕ್ರವರ್ತಿ ಪಾರಿವಾಳದ ಮಾಂಸವನ್ನು ಕಿತ್ತು ಪಾರಿವಾಳಕ್ಕಾಗಿ ಎಂತಹ ದೊಡ್ಡ ತ್ಯಾಗವನ್ನು ಮಾಡಿದ್ದಾನೆ. ಸ್ವಾಮಿ, ನೀವು ಇದ್ದೀರಿ ಹೆಂಡತಿಗೆ ಕೊಟ್ಟ ಮಾತನ್ನು ಉಳಿಸದವರು. ಈ ಸತ್ಯ ಹರಿಶ್ಚಂದ್ರನ ಸತ್ಯಕ್ಕೂ ನಂದಕ್ಕೂ ಸ್ವಲ್ಪ ವ್ಯತ್ಯಾಸ ಉಂಟು. ಅವನದ್ದು ಅನೃತ ವಚನವೇ ಸತ್ಯ, ಆಡಿದಂತೆ ನಡೆಯುವುದು. ನನ್ನದು ಯಾವುದು ಗೊತ್ತುಂಟ? ಯದ್ಭೂತ ಹಿತಮಿತ್ಯಂತೂ ಏತತ್ಸತ್ಯ ಸನಾತನ. ಸರ್ವಭೂತಗಳಿಗೂ ಹಿತವನ್ನುಂಟು ಮಾಡುವುದು ಯಾವುದು ಅದು ಸತ್ಯ ಅಂತ ಈ ಕೃಷ್ಣ ತತ್ವ. ಏನೇ ಇರಲಿ ಸ್ವಾಮಿ, ಈಗ ಹೆಂಡತಿಗೆ ಕೊಟ್ಟ ಮಾತನ್ನು ಉಳಿಸದಿದ್ರೆ ಹೋಗುವುದು ನಿಮ್ಮ ಮರ್ಯಾದೆ, ನನ್ನ ಮರ್ಯಾದೆ ಅಲ್ಲ. ಅದು ಹೇಗೆ? ಹೇಗೆ ಅಂದ್ರೆ ನೀನು ಸುಳ್ಳನಾಗುತ್ತೀರಿ. ಸತ್ಯಭಾಮೆಯ ಗಂಡ ಸುಳ್ಳನಾಗುತ್ತಾನೆ. ಅದು ನನಗೆ ಇಷ್ಟ ಇಲ್ಲ ಸ್ವಾಮಿ, ಹಾಗಾಗಿ ಹೇಳುತ್ತಾ ಇದ್ದೇನೆ. ನನ್ನ ಸುಳ್ಳು 2 ಕಿವಿಗೆ ಮಾತ್ರ ಬೀಳುವುದಲ್ಲ, 16 ಕಿವಿಗಳಿಗೆ ಬೀಳ್ತದೆ ಅಲ್ವಾ? ಸ್ವಾಮಿ, ಪ್ರಚಾರ ಆಗುದು ಬೇಗ. ನಾನೇನಾದ್ರೂ ಮಾಡಿದ್ರೆ
ಇಲ್ಲಿ ಕೇಳಿ ಸ್ವಾಮಿ. ಆ ದಿವಸ ನಾರದರು ಬಂದದ್ದು, ಪಾರಿಜಾತದ ಪುಷ್ಪವನ್ನು ನಿಮ್ಮ ಕೈಗೆ ಕೊಟ್ಟದ್ದು, ನೀವು ಅದನ್ನು ಹೋಗಿ ಆ ರುಕ್ಮಿಣಿಗೆ ಮುಡಿಸಿದ್ದು, ನಾನು ಕೋಪ ಮಾಡಿದ್ದು, ನೀವು ಓಡೋಡಿ ಬಂದದ್ದು, ಪಾರಿಜಾತದ ವೃಕ್ಷವನ್ನು ತೋರಿಸುತ್ತೇನೆ ಎಂದು ನನಗೆ ಭಾಷೆ ಕೊಟ್ಟದ್ದು. ಯಾವತ್ತೂ ಆದ ಪ್ರಸಂಗ, ಇವತ್ತಿಲ್ವಲ್ಲ ಅದು ಸ್ವಾಮಿ. ಭಾಷೆ ಕೊಟ್ಟದ್ದೇ ಅಲ್ವಾ ಸ್ವಾಮಿ? ಈಗ ಆ ಭಾಷೆಯನ್ನು ಉಳಿಸಿಕೊಳ್ಳಿ. ಎರಡು ಕೆಲಸ ಸ್ವಾಮಿ. ಒಂದುಂಟು, ಸ್ತ್ರೀಷು ನರ್ಮ ವಿವಾಹೆ ವೃತ್ಯರ್ಥೆ ಪ್ರಾಣ ಸಂಕಟೆ ಗೋ ಬ್ರಾಹ್ಮಣಾರ್ಥೆ ಅನೃತಂ ಸ್ಯಾತ್ ಜುಗುಪ್ಸಿತಂ. ಇಷ್ಟು ಕಾರಣಗಳಿಗೆ ಸುಳ್ಳು ಹೇಳಬಹುದಂತೆ. ಆದ್ದರಿಂದ ಹೆಂಡತಿಯಲ್ಲಿ ಸುಳ್ಳು ಹೇಳಿದ್ರೆ ತಪ್ಪಿಲ್ಲ ಅಂತ ಒಂದು ಸ್ವಾಮಿ ಮಾಡ್ಕೊಂಡು. ಈಗ ಹೋಗುವ ಸ್ವಾಮಿ. ಒಂದೇ ಪ್ರಯಾಣದಲ್ಲಿ ಎರಡು ಕೆಲಸ ಆಗ್ತದೆ. ಸೀದಾ ಸ್ವರ್ಗಕ್ಕೆ ಹೋಗುವುದು, ಆ ನರಕಾಸುರನನ್ನು ಸಂಹರಿಸುವುದು, ಅಲ್ಲಿ ದೇವತೆಗಳನ್ನು ಕೂತ್ಕೊಳ್ಳಿಸುವುದು, ಸೀದಾ ಹೋಗುವುದು, ಪಾರಿಜಾತದ ವೃಕ್ಷವನ್ನು ನೋಡುವುದು, ಬರುವುದು. ಆಯ್ತಲ್ಲ ಸ್ವಾಮಿ? ಎರಡು ಕೆಲಸಗಳು ಒಂದೇ ಪ್ರಯಾಣದಲ್ಲಿ. ಏನು ಹಣ್ಣು ತಿಂದು ಮುಗಿಸಿದಾಗ ಎಷ್ಟು ಸುಲಭದಿಂದ ಹೇಳಿಬಿಟ್ಟೆ, ಎಷ್ಟು ಕಷ್ಟ ಉಂಟಲ್ಲಿ. ನಾನು ಕರ್ಕೊಂಡು ಹೋಗುದಿಲ್ಲ, ಕರೆದುಕೊಂಡು ಹೋಗಿ ಸ್ವಾಮಿ. ಓಹೋ, ನೀವು ಈ ದಾರಿಯಲ್ಲಿ ಸಾಗುತ್ತಾ ಇದ್ದೀರಿ. ನಾನು ಕರ್ಕೊಂಡು ಒಂದು ಕೆಲಸ ಮಾಡುವ, ನಾಡಿದ್ದು ಚಾತುರ್ಮಾಸ್ಯಕ್ಕೆ ಬಂದವ ಕರ್ಕೊಂಡು ಹೋಗ್ತೇನೆ. ಇವತ್ತು ಬೇಡ, ಮೂರು ಬಾರಿ ಕೇಳಿದರೂ ಕರೆದುಕೊಂಡು ಹೋಗುವುದಿಲ್ವೋ? ಚಾತುರ್ಮಾಸ್ಯ ಅಂದ್ರೆ ನಾರಾಯಣ ನಿದ್ರೆ ಅಲ್ವಾ, ಆಗ ಅದು ಆಗುದಿಲ್ಲ. ನಿದ್ರೆ ಹೆಚ್ಚು ಅವಾಗೆಲ್ಲ ನಮಗೆ ಅಲ್ವಾ. ನಿದ್ರೆ ವಿಷಯ ಬಿಡಿ ಸ್ವಾಮಿ. ಈಗ ನನ್ನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತೀರೋ ಇಲ್ವೋ? ದೀಪಾವಳಿ ಕಳೆದ ಮೇಲೆ ಬರುವ ಈಗಲೇ ಆಗ್ಬೇಕು, ಈ ಪ್ರಯಾಣದಲ್ಲೇ ಆಗ್ಬೇಕು. ಮತ್ತು ನಿನ್ನ ಹಠ ಬಿಡುವುದಿಲ್ಲ, ಕರೆದುಕೊಂಡು ಹೋಗುವುದಿಲ್ವೋ? ಸರಿ, ಹೋಗಿ. ನಾನು ಹೋಗ್ತೇನೆ ನನ್ನ ಬಾಡಿ. ಹೋಗ್ತೀರಾ? ನಿನ್ನ ರಕ್ಷಣೆ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಸರಿ, ಏನೇ ಇರ್ಲಿ, ಹೋಗಿ. ಹೋದ್ರೆ ತಿರುಗಿ ಬರ್ಬೇಡ್ವಾ? ಎಲ್ಲಿಗೆ ಬರ್ತೀರಿ ನಾನು ನೋಡ್ತೇನೆ. ಬಾಗಿಲಿನ ಚಿಲಕ ಹಾಕಿ ಕೂತ್ಕೊಂಡ್ರೆ ನಾನೇನ್ ಮಾಡ್ಲಿ? ಊರಿನಲ್ಲಿ ಎಷ್ಟೇ ದೊಡ್ಡ ಜನ ಆದ್ರು ಮನೆಯಲ್ಲಿ ಹೆಂಡತಿಯ ಮುಂದೆ ಈಗ ಪಾರಿಜಾತ ಪ್ರಕರಣ, ಆ ಪ್ರಸಂಗ ಪುನಃ ಬರ್ತದೆ. ಅಗೌರವ ಪಡೆದುಕೊಂಡ್ರೆ ಅವನಿಗೆ ಬೇಕ ಜೀವನ. ಹೇಳೆ ಮೇಲೆ ಹೇಳು, ಕರೆದುಕೊಂಡು ಹೋಗಿ. ಉಳಿದಿದ್ರೆ ಸತ್ಯಾಗ್ರಹದಿಂದ ಬಾಮ. ಓ ಬಾಮ, ಸತ್ಯಭಾಮ ಕರ್ಕೊಂಡು ಹೋಗ್ತಾನೆ ಮಾರಾಯ್ತಿ. ಹೇಳು, ಇದೇ ಸೀರೆ ಸಾಕು. ಒಂದೇ ಸೀರೆಯಲ್ಲಿ ಸುಧಾರಿಸಬೇಕು. ಹೋಗುವ ಅವಸರಕ್ಕಿಂತ ಹೆಚ್ಚು ಉಂಟು. ಮತ್ತೆ ಕ್ಷತ್ರಿಯಾಣಿ ಅಂತ ಆಗಲಿ ಅಂದ್ರೆ ಅಲ್ಲ, ಸ್ವಲ್ಪ ಅದಕ್ಕೆ ಬೇಕಾದ ಯುದ್ಧ ಸಿದ್ಧತೆಯಲ್ಲಿ ಸ್ವಲ್ಪ ಇರು. ಕನಿಷ್ಠ ಪಕ್ಷ ರಾಕ್ಷಸನ ಆಯುಧಗಳ ಪೆಟ್ಟು ನಿನಗೆ ಸಿಗದ ಹಾಗೆ ಏನೆಲ್ಲ ಉಂಟು, ಕವಚ, ಶಿರಸ್ತ್ರಾಣ ಇತ್ಯಾದಿ ಎಲ್ಲವನ್ನು ಧರಿಸಿಕೊಂಡು ಮಾಮ ನೀನು ಬರಬೇಕಂತಲೇ ಇದ್ದೀನಿ. ಯಾಕೆ ಹೇಳು? ನೀನು ಇಲ್ಲದಿದ್ರೆ ನನ್ನ ಕೆಲಸ ಆಗುವುದಿಲ್ಲ. ಆ ರಾಕ್ಷಸ ಅಪ್ಪ ಅಮ್ಮ ಮುಂದೆ ಬಂದು ನಿಂತಾಗ ಮಾತ್ರ ಸೋಲುವವನು ಸಾಯುವುದು. ನಾಟಕ ಮಾಡಿದ್ದ ನೀವಿಷ್ಟು ಅಂದ್ರೆ ನಿನ್ನ ಮಾನಸಿಕ ಸಿದ್ಧತೆ ಎಷ್ಟು ಅಂತ ಪರೀಕ್ಷೆ ಮಾಡಲಿಕ್ಕೆ. ನೀನೀಗ ಹೊರಟದ್ದು ಯುದ್ಧರಂಗಕ್ಕೆ ತಾನೆ, ನೇರ ಹೂದೋಟಕ್ಕೆ ಹೋದಾಗೆ ಹೋಗ್ಲಿಕ್ಕೆ ಆಗ್ತದೆ ಅಲ್ಲಿ? ಅಲ್ಲೊಂದು ಮಾನಸಿಕ ಸಿದ್ಧತೆ, ಧೈರ್ಯ, ಶೌರ್ಯ, ಅದಕ್ಕಿಂತಲೂ ಮಿಗಿಲಾಗಿ ಸ್ಥೈರ್ಯ ಎಂಬುದು ಬೇಕಾಗುತ್ತದೆ. ಅದು ನಿನ್ನಲ್ಲಿ ಎಷ್ಟು ಅಂತ ಸ್ವಲ್ಪ ವರೆದು ನೋಡಿ ಆಗಬಹುದು. ನಿನ್ನ ಮನಸ್ಸು ಯುದ್ಧರಂಗಕ್ಕೆ ಹೋಗುವುದಕ್ಕೆ ಸಿದ್ಧವಾಗಿದೆ. ಆದ್ದರಿಂದ ತಡ ಮಾಡುವುದಲ್ಲ, ಗರುಡ ಏರಿಕೊಳ್ಳೋಣ.